ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRN ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಶಿಕ್ಷಣ, ಈ ಒಂದು ಆರೋಗ್ಯ ಶಿಕ್ಷಣದಲ್ಲಿ ನಾವು ಆರೋಗ್ಯ ಶಿಕ್ಷಣ ಮತ್ತು ಪ್ರಥಮ ಚಿಕಿತ್ಸೆ ಎರಡು ಲೆಸನ್ ತರಗತಿಯನ್ನು ಹೋದ ಕ್ಲಾಸಲ್ಲಿ ಮಾಡಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ 3ನೇ ಅಧ್ಯಾಯ ಶರೀರದ ತೊಂದರೆಗಳು ಮತ್ತು ರೋಗಗಳು, ಈ ಒಂದು ಲೆಸನ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ 5ನೇದಂತ ಕಾಣಿಸ್ತಾ ಇದೆ ನಿಮಗೆ, ಆದರೆ ಇದು 3ನೇದಾಗಬೇಕು, ಅದು 5ನೇದಾಗಿದೆ. ಸ್ವಲ್ಪ ಈ ಸ್ಪರ್ಧಾ ಸಾಹಿತ್ಯ ಬುಕ್ಸಲ್ಲಿ ಸ್ವಲ್ಪ ಕರೆಕ್ಷನ್ ಇದ್ದಾವೆ, ನಾವೇ ಸರಿಪಡಿಸ್ಕೊಂಡು ಓದ್ಕೊಳ್ಬೇಕು. ಈಗ ಈ ಒಂದು ಶರೀರದ ತೊಂದರೆಗಳು ಮತ್ತು ರೋಗಗಳಿಗೆ ಸಂಬಂಧಪಟ್ಟಂಥದ್ದು ಹೃದಯ ಸಂಬಂಧಿ ತೊಂದರೆಗಳು. ಕೊಬ್ಬಿನ ಅಂಶದ ಏರುಪೇರಿನಿಂದ ಈ ಒಂದು ಹೃದಯ ಸಂಬಂಧಿ ತೊಂದರೆಗಳು ನಮಗೆ ಕಾಣಿಸ್ಕೊಳ್ತವೆ. ಕೊಬ್ಬು ಶರೀರದ ಪ್ರೋಸ್ಟೋಗ್ಲ್ಯಾಂಡನ್ಸ್ ಎನ್ನುವ ಘಟಕವನ್ನು ಉತ್ಪತ್ತಿ ಮಾಡ್ತದೆ. ಕೊಬ್ಬು ಶರೀರದಲ್ಲಿ ಏನು ಉತ್ಪತ್ತಿ ಮಾಡ್ತದೆ, ಯಾವ ಘಟಕವನ್ನು ಉತ್ಪತ್ತಿ ಮಾಡ್ತದೆ ಅಂದರೆ ಪ್ರೋಸ್ಟೋಗ್ಲ್ಯಾಂಡನ್ಸ್ ಎನ್ನುವಂತಹ ಘಟಕವನ್ನು ಏನು ಮಾಡ್ತೈತೆ, ಇದು ಉತ್ಪತ್ತಿ ಮಾಡ್ತೈತೆ. ಹೃದಯವು 96,500 ಕಿಲೋಮೀಟರ್ ಉದ್ದದ ರಕ್ತನಾಳಗಳ ಮೂಲಕ, ಹೃದಯವು ಏನು ಮಾಡ್ತೈತೆ 96,500 ಉದ್ದ ಇರುವಂತಹ ಒಂದು ರಕ್ತನಾಳಗಳ ಮೂಲಕ ಶರೀರಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಎಲ್ಲ ಜೀವಕೋಶ ಅಂಗಾಂಶಗಳಿಗೆ ಏನು ಮಾಡ್ತದೆ, ಅದು ತಲುಪಿಸ್ತೈತೆ. ಹೃದಯ ಮತ್ತು ಅದರ ರಕ್ತನಾಳಗಳಿಗೆ ಸಂಬಂಧಿಸಿದ ರೋಗಗಳ ಗುಂಪಿಗೆ ಏನಂತೀವಿ, ಹೃದ್ರೋಗಗಳು ಅಂತೇಳಿ ಕರಿತೀವಿ. ಹೃದಯ ಮತ್ತು ಅದರ ರಕ್ತನಾಳಗಳಿಗೆ ಸಂಬಂಧಪಟ್ಟಂತಹ ರೋಗಗಳಿಗೆ ಏನಂತೀವಿ, ಹೃದ್ರೋಗಗಳು. ಹೃದ್ರೋಗ ತಜ್ಞರು ಅಂತ ಈ ರೀತಿ ಕರಿತೀವಿ ನಾವು. ಡಾಕ್ಟರ್ಸ್, ಹೃದಯಕ್ಕೆ ಸಂಬಂಧಪಟ್ಟ ಡಾಕ್ಟರ್ಸ್ಗೆ ಹೃದ್ರೋಗ ತಜ್ಞರು ಅಂತ ಕರಿತೀವಿ. ಹೃದಯ ಮತ್ತು ರಕ್ತನಾಳಗಳಿಗೆ ಬರುವಂಥ ಕಾಯಿಲೆಗಳಿಗೆ ಏನಂತೀವಿ, ಹೃದ್ರೋಗಗಳು ಅಂತೇಳಿ ಕರಿತೀವಿ. ಹೃದ್ರೋಗಗಳು ಹೃದಯದ ಸಂಕೋಚನ ಸಾಮರ್ಥ್ಯದ ಮೇಲೆ ಏನು ಮಾಡ್ತೈತಿ, ಪರಿಣಾಮ ಬೀರ್ತೈತಿ. ಹೃದ್ರೋಗಗಳು ಗುಂಪಿನಲ್ಲಿ ಹೈಪರ್ ಟೆನ್ಷನ್ ಮತ್ತು ರೋಸ್ಕೆರೋಸಿಸ್, ಹೃದಯದ ನಾಳಗಳ ರೋಗಗಳು ಮತ್ತು ಸ್ಟ್ರೋಕ್ ಸೇರಿವೆ. ಈ ಒಂದು ಹೃದಯ ರೋಗಗಳ ಗುಂಪಿಗೆ ಯಾವ ಸೇರಿವೆ ಅಂದರೆ ಹೈಪರ್ ಟೆನ್ಷನ್ ಅಂದರೆ ತೀವ್ರ ರಕ್ತದೊತ್ತಡ ಸೇರಿದೆ. ರೋಸ್ಕೆರೋಸಿಸ್ ಅಂದರೆ ರಕ್ತನಾಳಗಳು ಸಣ್ಣ ಆಗುವುದು, ರಕ್ತನಾಳಗಳು ದೊಡ್ಡ ಆಗೋದಕ್ಕೆ ಹೈಪರ್ ಟೆನ್ಷನ್ ಅಂತೀವಿ. ಸಣ್ಣ ಆದ್ರಕ್ಕೆ ಏನಂತೀವಿ, ಅದಕ್ಕೆ ರೋಸ್ಕೆರೋಸಿಸ್ ಅಂತೇಳಿ ಕರಿತೀವಿ. ಹೃದಯದ ನಾಳಗಳ ರೋಗಗಳು ಮತ್ತು ಸ್ಟ್ರೋಕ್ ಇವೇನಾಗಿದ್ದಾವೆ, ಈ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಸಂಬಂಧಪಟ್ಟಿದ್ದಾವೆ. ಹಾಗಾದರೆ ರೋಸ್ಕೆರೋಸಿಸ್ ಅಂದರೆ ಏನು ಅಂತಂದರೆ ರಕ್ತನಾಳಗಳು ಸಣ್ಣ ಆಗ್ತವೆ, ಗಟ್ಟಿ ಆಗ್ತವೆ, ಅದಕ್ಕೇನಂತೀವಿ ನಾವು ರೋಸ್ಕೆರೋಸಿಸ್ ಅಂತೀವಿ. ಈಗ ಪ್ಲಕ್ ಎನ್ನುವ ಕೊಬ್ಬಿನ ಅಂಶ ಮತ್ತು ಖನಿಜ ಅಂಶಗಳು ಹೃದಯದ ರಕ್ತನಾಳಗಳ ಗೋಡೆಯ ಮೇಲೆ ಸೇರಿದಾಗ, ನೋಡಿರಿ, ರೋಸ್ಕೆರೋಸಿಸ್ ಪ್ಲಕ್ ಎನ್ನುವಂಥ ಕೊಬ್ಬಿನ ಅಂಶ ಮತ್ತು ಖನಿಜಾಂಶಗಳು ಹೃದಯದ ರಕ್ತನಾಳಗಳ ಗೋಡೆಯ ಮೇಲೆ ಸೇರಿದಾಗ ಈ ಒಂದು ಸ್ಥಿತಿ ಏನಾಗ್ತೈತೆ, ನಮಗೆ ಉಂಟಾಗ್ತೈತೆ. ಇದರಿಂದ ಹೃದಯಕ್ಕೆ ರಕ್ತದ ಕೊರತೆ ಉಂಟಾಗಿ ಇಸ್ಚೆಮಿಯಾ ಅಂದರೆ ರಕ್ತದ ಕೊರತೆಯನ್ನು ಉಂಟು ಮಾಡ್ತೈತಿ. ಯಾವುದು, ಈ ಒಂದು ರೋಸ್ಕೆರೋಸಿಸ್ ಅನ್ನುವಂಥದ್ದು. ರೋಸ್ಕೆರೋಸಿಸ್ ಹೃದಯ ಮತ್ತು ಹೃದಯದ ರಕ್ತನಾಳಗಳ ರೋಗಗಳಿಗೆ ಪ್ರಮುಖ ಕಾರಣ ಅಂತೇಳಿ ನಾವು ಹೇಳ್ಬೋದು. ಈಗ ಸ್ಟ್ರೋಕ್, ಮೆದುಳಿಗೆ ಆಘಾತ ಆಗೋದಕ್ಕೆ ಕರಿತೀವಿ ಸ್ಟ್ರೋಕ್ ಅಂತೇಳಿ ಕರಿತೀವಿ. ಮೆದುಳಿಗೆ ಸಾಕಷ್ಟು ಆಮ್ಲಜನಕದಿಂದ ಕೂಡಿದ ರಕ್ತದ ಸರಬರಾಜು ಆಗದಿದ್ದಾಗ, ಅಥವಾ ಮೆದುಳಿನ ರಕ್ತನಾಳಗಳು ಒಡೆದಾಗ ಸ್ಟ್ರೋಕ್ ಏನಾಗ್ತೈತೆ, ಉಂಟಾಗ್ತೈತೆ. ಮೆದುಳಿಗೆ ಸಾಕಷ್ಟು ಆಮ್ಲಜನಕದ ಪೂರೈಕೆ ಆಗಲಿಲ್ಲ ಅಂದ್ರೆ ಆ ಟೈಮಲ್ಲಿ ಆಗ್ತೈತೆ. ಹಾಗೆ ರಕ್ತದ ಸರಬರಾಜು ಚೆನ್ನಾಗಿ ಆಗಲಿಲ್ಲ ಅಂದರೆ ಆ ಟೈಮಲ್ಲಿ ಆಗ್ತೈತೆ. ಮೆದುಳಿಗೆ ರಕ್ತನಾಳಗಳು ಒಡೆದಾಗ ಸ್ಟ್ರೋಕ್ ಏನಾಗ್ತದೆ, ಉಂಟಾಗ್ತೈತೆ. ಹೈಪರ್ ಟೆನ್ಷನ್, ತೀವ್ರ ರಕ್ತದ ಒತ್ತಡ ಮೆದುಳಿನ ಒಂದು ಆಘಾತಕ್ಕೆ ಮುಖ್ಯ ಕಾರಣ ಅಂತ ಕೂಡ ನಾವು ಹೇಳ್ಬೋದು. ಇದರಿಂದ ಕೂಡ ನಮಗೆ ಏನಾಗ್ತದೆ, ಸ್ಟ್ರೋಕ್ ಬರುವಂಥ ಸಂಭವ ಇರ್ತದೆ. ಈಗ ರಕ್ತದೊತ್ತಡ, ತೀವ್ರ ರಕ್ತದ ಒತ್ತಡಕ್ಕೆ ಮತ್ತೊಂದು ಹೆಸರು ಏನೆಂದರೆ ಹೈಪರ್ ಟೆನ್ಷನ್. ರಕ್ತದ ಒತ್ತಡವು 2 ಸಂಖ್ಯೆಗಳನ್ನು ಒಳಗೊಂಡಿರುತ್ತದೆ, ಒಂದು ಸಿಸ್ಟೋಲಿಕ್, ಇನ್ನೊಂದು ಡಯಾಸ್ಟೋಲಿಕ್. 120 ಸಿಸ್ಟೋಲಿಕ್ ಒತ್ತಡ ಮತ್ತು 80 ಡಯಾಸ್ಟೋಲಿಕ್ ಒತ್ತಡ ಇರುವ ವ್ಯಕ್ತಿಗೆ 120/80 ಅಥವಾ 120ರ ಮೇಲೆ ಏನು ಮಾಡ್ತೀವಿ, 80ರಷ್ಟು ರಕ್ತದ ಒತ್ತಡ ಇರ್ತದೆ ಅಂತೇಳಿ ನಾವು ಬರೀತೀವಿ. ಈಗ ಸಿಸ್ಟೋಲಿಕ್ ಅಂದ್ರೇನು, ಮೌಲ್ಯವು ಹೃದಯವು ಸಂಕೋಚನೆಯಾದಾಗ, ಸಿಸ್ಟೋಲಿಕ್ ಮೌಲ್ಯವು ಹೃದಯವು ಸಂಕೋಚನೆಯಾದಾಗ ರಕ್ತವು ದೇಹದಲ್ಲಿ ಎಷ್ಟು ಜೋರಾಗಿ ಚಲಿಸುತ್ತದೆ ಎಂಬುದನ್ನು ತಿಳಿಸ್ತದೆ.
ಸಿಸ್ಟಲಿಕ್ ಮೌಲ್ಯ ಏನು ತೋರಿಸ್ತದೆ? ಸಿಸ್ಟಲಿಕ್ ಏನು ತೋರಿಸ್ತದೆ ಅಂದರೆ ಹೃದಯವು ಸಂಕೋಚನೆಯಾದಾಗ ಅಂದರೆ ಕುಗ್ಗಿದಾಗ ರಕ್ತವು ದೇಹದಲ್ಲಿ ಎಷ್ಟು ಜೋರಾಗಿ ಚಲಿಸುತ್ತದೆ ಎಂಬುದನ್ನು ತೋರಿಸುತ್ತಿರ್ತೀವಿ ಸಿಸ್ಟೋಲಿಕ್ ಅಂತ ಕರಿತೀವಿ. ಹಾಗಾದರೆ ಡಯಾಸ್ಟಲಿಕ್ ಅಂದ್ರೇನು? ಡಯಾಸ್ಟಲಿಕ್ ಮೌಲ್ಯವು ಹೃದಯದ ಬಡಿತದ ಮಧ್ಯ ಹೃದಯವು ವಿಶ್ರಾಂತ ಸ್ಥಿತಿಯಲ್ಲಿದ್ದು, ಹೃದಯ ಬಡಿಯುವಾಗ ಹೃದಯ ವಿಶ್ರಾಂತ ಸ್ಥಿತಿಯಲ್ಲಿದ್ದು ಅದರಲ್ಲಿ ರಕ್ತವು ತುಂಬುವಾಗ, ಅದರಲ್ಲಿ ರಕ್ತ ಹಾಕುವಾಗ ರಕ್ತವು ಎಷ್ಟು ಜೋರಾಗಿ ಚಲಿಸ್ತದೆ ಎಂಬುದನ್ನು ತೋರಿಸೋದಕ್ಕಿಂತ ಡಯಾಸ್ಟಲಿಕ್ ಅಂತೇಳಿ ಕರಿತೀವಿ. ವಯಸ್ಕರಿಗೆ ರಕ್ತದ ಒತ್ತಡ ಎಷ್ಟಿರ್ತದೆ? 120ಕ್ಕೆ 80 ಇರಬೇಕು. ಹೆಚ್ಚಿನ ರಕ್ತದ ಒತ್ತಡ ಅಂದರೆ 140, 140ಕ್ಕೆ 90 ಈ ರೀತಿ ಎರಡು ಸಂಖ್ಯೆಗಳ ಮಧ್ಯ ಇರುವಂತಹ ಸ್ಥಿತಿಗೆ ಏನಂತೀನೋ ಪ್ರೀ ಹೈಪರ್ಟೆನ್ಷನ್ ಅಂತೇಳಿ ಕರಿತೀವಿ. ಹೆಚ್ಚಿನ ರಕ್ತದ ಒತ್ತಡಕ್ಕೆ ಕಾರಣಗಳೇನು? ಯಾಕೆ ರಕ್ತದ ಒತ್ತಡ ಹೆಚ್ಚಾಗ್ತದೆ? ಅದು ಕಾರಣ ಏನು ಅಂದರೆ ಅನುವಂಶೀಯತೆ, ಮುಪ್ಪು, ಹೆಚ್ಚಿನ ಉಪ್ಪಿನ ಸೇವನೆ, ಮದ್ಯಪಾನ, ಹೆಚ್ಚಿನ ದೇಹದ ತೂಕ, ಮದ್ಯಪಾನ ಆಗಿರ್ಬೋದು, ಹೆಚ್ಚಿನ ದೇಹದ ತೂಕ ಆಗಿರ್ಬೋದು, ಚಟುವಟಿಕೆ ರಹಿತ ಜೀವನ ಶೈಲಿ ಆಗಿರ್ಬೋದು, ವ್ಯಕ್ತಿಯು ಕ್ರಿಯಾಶೀಲನಿಲ್ಲದಿದ್ದರೆ, ಪೊಟ್ಯಾಸಿಯಂ ಮತ್ತು ಕ್ಯಾಲ್ಸಿಯಂ ಸಾಕಷ್ಟು ಸೇವಿಸದಿದ್ದರೆ, ಅಥವಾ ದೇಹವು ಇನ್ಸುಲಿನ್ ಉಪಯೋಗಿಸುವುದನ್ನು ಸಾಧ್ಯವಾಗದ ಸ್ಥಿತಿ ಬಂದರೆ ಅವು ಕೂಡ ಇರ್ತದೆ ರಕ್ತದ ಒತ್ತಡ ಹೆಚ್ಚಾಗ್ಬೋದು. ರಕ್ತದ ಒತ್ತಡ ಜಾಸ್ತಿ ಆದರೆ ಅದು ರಕ್ತನಾಳಗಳನ್ನು, ಹೃದಯವನ್ನು, ಮೂತ್ರಪಿಂಡವನ್ನು ಕೆಡಿಸುತ್ತದೆ. ದೇಹದಲ್ಲಿ ಏನಾದರೂ ರಕ್ತದ ಪ್ರಮಾಣ ಹೆಚ್ಚಾದರೆ ಏನಾಗ್ತೈತಿ? ಅದು ರಕ್ತನಾಳಗಳು, ಹೃದಯವನ್ನು, ಮೂತ್ರಪಿಂಡವನ್ನು ಏನು ಮಾಡ್ತದೆ? ಕೆಡಿಸ್ತದೆ. ಇದರಿಂದ ಹೃದಯಾಘಾತ ಆಗ್ಬೋದು, ಮೆದುಳಿಗೆ ಆಘಾತ ಮತ್ತು ಇತರ ತೊಂದರೆಗಳು ಉಂಟಾಗ್ಬೋದು. ಅತಿ ಹೆಚ್ಚಿನ ರಕ್ತದ ಒತ್ತಡವು ದೇಹಕ್ಕೆ ಏನು ಮಾಡ್ತದೆ? ಹಾನಿ ಮಾಡುವಾಗ ಯಾವ ಲಕ್ಷಣಗಳನ್ನು ಉಂಟು ಮಾಡದೇ ಇರುವುದರಿಂದ ಅದಕ್ಕೆ ಏನಂತೀವಿ? ಮೌನ ಕೊಲೆಗಾರ ಅಂತೇಳಿ ಕರಿತೀವಿ. ಬಿ ಪಿ ಇದ್ದರೆ ಏನಾಗಲ್ಲ, ನಮಗೆ ಇದು ಇದೆ ಅಂತೇಳಿ ಗೊತ್ತಾಗೋದಿಲ್ಲ, ಅದಕ್ಕಾಗಿ ಏನಂತಾರೆ? ಮೌನ ಕೊಲೆಗಾರ ಅಂತೇಳಿ ಕರಿತೀವಿ. ಯಾಕಂದರೆ ಸಿಮ್ಟಮ್ಸ್ ಏನು ಕಂಡು ಬರೋದಿಲ್ಲ, ಹಾಗಾಗಿ ಅದಕ್ಕೆ ಆ ರೀತಿ ಕರೀತಾರೆ. ಈಗ ಸಕ್ಕರೆ ಕಾಯಿಲೆ, ಅದು ಮಧುಮೇಹ. ಅನ್ನ ಮತ್ತು ಗೋಧಿ, ಧಾನ್ಯಗಳು, ಹಣ್ಣು, ಕೇಕು ಇತ್ಯಾದಿ ಶರ್ಕರಾ ಪಿಷ್ಟಾದಿಗಳಿಂದ ದೇಹಕ್ಕೆ ಅಗತ್ಯವಿರುವಂಥ ಪ್ರಮಾಣಕ್ಕಿಂತ ಹೆಚ್ಚಾಗಿ ಗ್ಲೂಕೋಸ್ ದೊರಕಿದಾಗ ಅಂಥ ಹೆಚ್ಚಿನ ಗ್ಲೂಕೋಸ್ ಪಿತ್ತಜನಕಾಂಗದಲ್ಲಿ ಏನಾಗ್ತದೆ? ಶೇಖರಣೆಗೊಳ್ತದೆ. ಅನ್ನ, ಗೋಧಿ, ಧಾನ್ಯಗಳು, ಹಣ್ಣು, ಕೇಕು ಇತ್ಯಾದಿ ಶರ್ಕರಾ ಪಿಷ್ಟಗಳಿಂದ ದೇಹಕ್ಕೆ ಅಗತ್ಯ ಇರುವಂಥ ಪ್ರಮಾಣಕ್ಕಿಂತ ಹೆಚ್ಚು ಏನಾಗ್ತೈತೆ? ನಮಗೆ ಎಷ್ಟು ಬೇಕು ಅಷ್ಟು ಸಿಗಲ್ದೇನೆ ಅದಕ್ಕಿಂತ ಹೆಚ್ಚು ಸಿಗ್ತೈತೆ. ಹೆಚ್ಚಾಗಿ ಗ್ಲೂಕೋಸ್ ದೊರಕಿದಾಗ ಅಂಥ ಹೆಚ್ಚಿನ ಗ್ಲೂಕೋಸ್ ಪಿತ್ತಜನಕಾಂಗದಲ್ಲಿ ಏನಾಗ್ತದೆ? ಶೇಖರಣೆ ಆಗ್ತೈತಿ. ಆಗ ದೇಹವು ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಲು ಅಸಾಧ್ಯವಾಗ್ತೈತೆ. ರಕ್ತದಲ್ಲಿ ಅಧಿಕ ಗ್ಲೂಕೋಸ್ ಉಂಟಾಗಿ ಅವಾಗ ಏನಾಗ್ತೈತೆ? ಮಧುಮೇಹ ಉಂಟಾಗ್ತೈತೆ. ನಮ್ಗೆ ಎಷ್ಟು ಬೇಕು ಅಷ್ಟು ತಗೋಬೇಕು, ಹೆಚ್ಚಾದರೆ ಏನಾಗ್ತದೆ? ಮಧುಮೇಹ ಬರ್ತೈತೆ. ರಕ್ತದ ಗ್ಲುಕೋಸಿನ ಮಟ್ಟ ಮೆದುಜೀರಕ ಗ್ರಂಥಿಯಲ್ಲಿ, ಪ್ಯಾಂಕ್ರಿಯಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅದರಲ್ಲಿ ಉತ್ಪಾದನೆಯಾಗುವಂತಹ ಇನ್ಸುಲಿನ್ ಎಂಬ ಪಿಷ್ಟಕಾರಕ ಸತ್ವದ ಅಥವಾ ರಾಸಾಯನಿಕ ಸಾಗಾಟಗಾರ ಸಹಾಯದಿಂದ ಏನಾಗುತ್ತೆ? ನಿಯಂತ್ರಣ ಆಗ್ತದೆ. ರಕ್ತದ ಗ್ಲೂಕೋಸಿನ್ ಮಟ್ಟ ಮೆದುಜೀರಕ ಗ್ರಂಥಿಯಲ್ಲಿ ಉತ್ಪಾದನೆಯಾಗುವ ಇನ್ಸುಲಿನ್ ಎಂಬ ಪಿಷ್ಟಕಾರಕ ಸತ್ವದ ಅಥವಾ ರಾಸಾಯನಿಕ ಸಾಗಾಟಗಾರ ಸಹಾಯದಿಂದ ನಿಯಂತ್ರಣವಾಗ್ತದೆ. ರಕ್ತದ ಗ್ಲೂಕೋಸಿನ ಮಟ್ಟ ಸಾಮಾನ್ಯವಾಗಿ ಪ್ರತಿ 100 ಮಿಲಿಲೀಟರ್ ರಕ್ತದಲ್ಲಿ 80ರಿಂದ 120 ಮಿಲಿಗ್ರಾಮ್ನಷ್ಟು ಇರ್ತೈತೆ. 100 ಮಿಲಿಲೀಟರ್ ರಕ್ತದಲ್ಲಿ 80ರಿಂದ 120 ಮಿಲಿಗ್ರಾಮ್ನಷ್ಟು ಇರ್ತೈತೆ. ಹಾಗಾದರೆ ಪರಿಣಾಮಗಳೇನು ನೋಡಿರಿ. ಬಾಯಾರಿಕೆ ಆಗ್ತೈತೆ, ಪದೇ ಪದೇ ಮೂತ್ರ ವಿಸರ್ಜನೆ ಆಗ್ತೈತೆ, ದೃಷ್ಟಿಹೀನತೆ ಆಗ್ತೈತೆ, ದೇಹದ ತೂಕ ಕಡಿಮೆಗೊಳ್ಳುವುದು, ಆಯಾಸ ಅಥವಾ ನಿರ್ಬಂಧತೆ, ಕಣ್ಣು, ನರ, ಮೂತ್ರಪಿಂಡಗಳು ಕೆಡಿಸುವುದು, ಹೃದ್ರೋಗ, ಮೆದುಳಿನ ಆಘಾತ, ಷಂಡತ್ವ ಮತ್ತು ಕಾಲು ತೊಂದರೆಗಳಿಗೆ ಏನಾಗ್ತೈತೆ? ಇದು ಕಾರಣ ಆಗ್ತೈತೆ. ಇವೆಲ್ಲ ಪರಿಣಾಮಗಳು ಏನಾಗ್ತೈತೆ? ಆ ಒಂದು ಸಕ್ಕರೆ ಕಾಯಿಲೆ ಹೋದರೆ ಇವೆಲ್ಲ ಪರಿಣಾಮಗಳು ದೇಹದ ಮೇಲೆ ಆಗ್ತವೆ. ಇದು ಮಧುಮೇಹದಲ್ಲಿ ಅಂದರೆ ಸಕ್ಕರೆದಲ್ಲಿ ಹಂತ 1, ಹಂತ 2 ಅಂತ ಈ ರೀತಿ ಬರ್ತವೆ. ಹಂತ 1 ಇದು ಯಾರಲ್ಲಿ ಬರ್ತದೆ ಅಂದರೆ 10% 15% ಭಾಗ ಈ ನಮೂನೆಯಲ್ಲಿರ್ತೈತಿ. 10% 15% ಈ ಒಂದು ಭಾಗದಲ್ಲಿ ಕಂಡುಬರ್ತೈತಿ. ಅಂದರೆ ಅಷ್ಟು ಪರ್ಸೆಂಟಷ್ಟು ಜನರಲ್ಲಿ ಇದು ಕಂಡುಬರ್ತೈತಿ. ಹೆಚ್ಚಾಗಿ 30ರ ಒಳಗಿನ ವರ್ಷದಲ್ಲಿ 30 ವರ್ಷದಲ್ಲಿರ್ತಾರಲ್ಲ ಅವರಲ್ಲಿ ಇದು ಹಂತ 1 ಕಾಣಿಸ್ಕೊಳ್ತೈತಿ. ಮೆದುಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪಾದನೆ ನಿಲ್ಲುವುದರಿಂದ, ಮೆದುಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡೋದಿಲ್ಲ ಅಲ್ಲಿ, ಅದು ಉತ್ಪಾದನೆ ಮಾಡುವುದನ್ನು ನಿಲ್ಲಿಸುವುದರಿಂದ ಈ ಒಂದು ರೋಗ ಬರ್ತೈತೆ. ರಕ್ತದಲ್ಲಿ ಗ್ಲುಕೋಸಿನ ಮತ್ತು ಕಿಟೋನಿನ ಮಟ್ಟ ವೇಗದಿಂದ ಏರುತ್ತದೆ. ಇದರಿಂದ ಏನಾಗ್ತೈತೆ? ರಕ್ತದಲ್ಲಿ ಗ್ಲುಕೋಸಿನ ಮತ್ತು ಕಿಟೋನಿನ್ ಮಟ್ಟ ವೇಗದಿಂದ ಏರ್ತಾ ಇರ್ತೈತೆ. ಇದರಲ್ಲಿ ಮಧುಮೇಹ 1ರಲ್ಲಿ. ಈಗ ಮಧುಮೇಹ 2ಅಲ್ಲಿ ಏನಾಗ್ತೈತೆ? ಸಾಮಾನ್ಯವಾಗಿ 30 ವರ್ಷ ಹಾಗೂ ಮೇಲ್ಪಟ್ಟವರಲ್ಲಿ ಈ ಮಧುಮೇಹ 2 ಕಂಡುಬರ್ತೈತೆ. ಇದು ಅನುವಂಶೀಯತೆ ಕಾರಣ ಮಕ್ಕಳು ಏನಾಗ್ತೈತೆ? ಕಾಣಿಸ್ಕೊಳ್ತೈತೆ. ಮಧುಮೇಹವನ್ನು ನಿಯಂತ್ರಿಸಲು ಇನ್ಸುಲಿನ್ ಚುಚ್ಚುಮದ್ದನ್ನು ಉಪಯೋಗಿಸ್ಕೊಳ್ಬೇಕು. ನಿದ್ರಾಹೀನತೆ, ಆಂತರಿಕ ನರ ದೌರ್ಬಲ್ಯ. ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುವ ಟೈರೋಸಿನ್ ಎನ್ನುವ ಅಮಿನೋ ಆ್ಯಸಿಡ್
ನಿದ್ದೆಯನ್ನು ಹಾಳು ಮಾಡ್ತದೆ. ನಮ್ಮ ನಿದ್ದೆ ಹಾಳು ಮಾಡೋಕ್ಕೆ ಕಾರಣ ಏನಂದರೆ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗ್ತದೆ. ಯಾವುದು ಉತ್ಪತ್ತಿ ಆಗ್ತದೆ ಅಂದರೆ ಟೈರೋಸಿನ್ ಎನ್ನುವಂಥ ಅಮೀನೋ ಆ್ಯಸಿಡ್ ಏನಾಗ್ತೈತಿ ಉತ್ಪತ್ತಿ ಆಗ್ತೈತಿ. ಇದೇನು ಮಾಡ್ತದೆ ಅಂದರೆ ನಮ್ಮ ನಿದ್ದೆಯನ್ನು ಹಾಳು ಮಾಡ್ತೈತಿ. ಟೀ, ಕಾಫಿ, ಕೋಲಾದಂತಹ ಅಂದರೆ ತಂಪು ಪಾನೀಯ ಕುಡಿತೀವಲ್ಲ ಅಂಥ ಪಾನೀಯಗಳು, ಸಕ್ಕರೆಯುಕ್ತ ಪದಾರ್ಥಗಳು, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ನಿದ್ರಾಹೀನತೆಗೆ ಏನಾಗ್ತವೆ ಕಾರಣ ಆಗ್ತವೆ. ನೋಡಲಿ ನೋಡಿರಿ, ಕಾಫಿ ಟೀಗಳಂತಹ ಕೆಫೆನ್ ಎನ್ನುವಂಥ ಉತ್ತೇಜಕ ವಸ್ತು, ಕಾಫಿ ಟೀ ಕೆಫೆನ್ ಅನ್ನುವಂಥ ಉತ್ತೇಜಕ ವಸ್ತು ಇರುವುದರಿಂದ ರಾತ್ರಿ ನಿದ್ರೆ ಮಾಡುವ ಮುಂಚೆ ಇದನ್ನು ಸೇವಿಸಬಾರ್ದು. ಇದರಿಂದ ನಮಗೆ ನಿದ್ರೆ ಏನಾಗ್ತೈತೆ ಹಾಳಾಗ್ತೈತೆ. ಈಗ ಪರಿಹಾರ ಏನು? ಪಿಷ್ಟಯುಕ್ತ ಆಹಾರ ಸೇವನೆ ಮಾಡಬೇಕು. ಮಿತ ಪ್ರೋಟೀನ್ ಇರುವಂಥ ಆಹಾರ ಸೇವನೆ ಮಾಡಬೇಕು. ಹಾಲು, ಮೊಸರು, ಮಜ್ಜಿಗೆ, ಹಣ್ಣುಗಳು, ಬೇಳೆಕಾಳುಗಳು ಇಂಥ ಆಹಾರವನ್ನು ಟ್ರೈಫೋಸ್ಫೈನ್ ಎನ್ನುವಂಥ ಅಂಶವಿದೆ. ಇದರಲ್ಲಿ ಇರ್ತದೆ ಟ್ರೈಫೋಸ್ಫೈನ್ ಎನ್ನುವಂಥ ಅಂಶ ಇದರಲ್ಲಿ ಕಂಡುಬರ್ತದೆ. ಇದರಲ್ಲಿ ಆಹಾರ ಅದು ಹಾಲು, ಮೊಸರು, ಮಜ್ಜಿಗೆ, ಹಣ್ಣುಗಳು, ಬೇಳೆಕಾಳುಗಳಲ್ಲಿ ಇರ್ತದೆ ಟ್ರೈಫೋಸ್ಫೈನ್ ಕಂಡುಬರ್ತೈತೆ. ಇದು ಶರೀರದಲ್ಲಿ ಮೆಲೋಟೋನಿನ್ ಮತ್ತು ಸೆರೋಟೋನಿನ್ ಎಂಬ ರಾಸಾಯನಿಕ ವಸ್ತುವನ್ನು ಉತ್ಪತ್ತಿ ಮಾಡಿ ಮೆದುಳಿನಿಗೆ, ಜೀವಕೋಶಗಳಿಗೆ ಶಾಂತ ಗುಣ ಸ್ವಭಾವವನ್ನು ಇದು ನೀಡ್ತದೆ. ಏನು ಮಾಡ್ತೈತೆ? ಟ್ರೈಪ್ಟೋಫೈನ್ ಎನ್ನುವಂಥ ಅಂಶ ಏನು ಮಾಡ್ತಂದರೆ ಶರೀರದಲ್ಲಿ ಮೆಲೋಟೋನಿನ್ ಮತ್ತು ಸೆರೋಟೋನಿನ್ ಎಂಬ ರಾಸಾಯನಿಕ ವಸ್ತುವನ್ನು ಉತ್ಪಾದನೆ ಮಾಡ್ತದೆ. ಅದು ಉತ್ಪಾದನೆ ಮಾಡಿ ಮೆದುಳಿನ ಒಂದು ಜೀವಕೋಶಗಳಿಗೆ ಶಾಂತ ಗುಣವನ್ನು ಒದಗಿಸಲಿಕ್ಕೆ ಸಹಾಯ ಮಾಡ್ತೈತೆ. ಶರೀರದ ಎಲ್ಲ ಸ್ನಾಯುಗಳನ್ನು ಸಡಿಲಗೊಳಿಸಿ ಒತ್ತಡ ಕಡಿಮೆ ಮಾಡ್ತೈತೆ. ಶರೀರದ ಎಲ್ಲ ಸ್ನಾಯುಗಳನ್ನು ಸಡಿಲಗೊಳಿಸಿ ಅದರಿಂದ ಒತ್ತಡ ಏನು ಮಾಡ್ತದೆ ಕಡಿಮೆ ಮಾಡ್ತದೆ. ಇದರಿಂದ ಒಳ್ಳೆಯ ನಿದ್ರೆ ಬರ್ತೈತೆ. ಲಘು ವ್ಯಾಯಾಮಗಳು, ಧ್ಯಾನ, ಪ್ರಾಣಾಯಾಮ ಅದರಲ್ಲಿ ಮುಖ್ಯವಾಗಿ ಭ್ರಾಮರಿ ಪ್ರಾಣಾಯಾಮ ನಿದ್ರೆ ಬರೋಕ್ಕೆ ಸೂಕ್ತ. ಈಗ ಉದರ ಸಂಬಂಧಿ ತೊಂದರೆಗಳು, ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ನೋಡ್ರಿ. ಗ್ಯಾಸ್ಟ್ರಿಕ್, ಮಲಬದ್ಧತೆ, ಅಲ್ಸರ್, ಮೂಲವ್ಯಾಧಿ, ಹೊಟ್ಟೆ ನೋವು, ತಲೆನೋವಿಗೆ ಮೈಗ್ರೇನ್ ಅಂತ ಕರಿತೀವಿ, ಹುಳಿ ತೇಗು, ಆ್ಯಸಿಡಿಟಿ ಅಂತ ಕರಿತೀವಿ, ಎದೆ ಉರಿತ, ಇವೆಲ್ಲ ಉದರ ಸಂಬಂಧಿ ಹೊಟ್ಟೆಯಲ್ಲಿ ಬರುವಂಥ ಕಾಯಿಲೆಗಳು ಇವೆಲ್ಲ. ಕೆಲವು ರೋಗಗಳು ನಿವಾರಣೆಗೆ ಈ ಕೆಳಗೆ ಏನು ಮಾಡ್ತೇವೆ ಹಲವಾರು ಸಸ್ಯಗಳಲ್ಲಿ ಬಳಸಿಕೊಳ್ಳುವುದರಿಂದ ನಾವೇನು ಮಾಡೋದು ಪರಿಹಾರ ಮಾಡ್ಕೊಳ್ಬೋದು. ತುಳಸಿ ಎಲೆ, ಇದರಿಂದ ನಾವೇನು ಮಾಡ್ತೀವಿ ತುಳಸಿ ಎಲೆ ಬಳಸೋದ್ರಿಂದ ರಕ್ತ ಶುದ್ಧಿ ಆಗ್ತೈತಿ, ಜೀರ್ಣಶಕ್ತಿ ಹೆಚ್ಚಾಗ್ತೈತಿ, ಕೆಮ್ಮು ನಿವಾರಣೆ ಆಗ್ತೈತಿ. ಅದಕ್ಕೆ ನಾವು ತುಳಸಿ ಗಿಡವನ್ನು ಬಳಸ್ಕೊಬೇಕು, ತುಳಸಿ ಎಲೆ ಬಳಸ್ಕೊಬೇಕು. ಬಿಲ್ವ ಪಾತ್ರೆ, ಅದು ಎದಕ್ಕೆ ಅಂತಂದರೆ ಅನಿಮಿಯಾ ಕಡಿಮೆ ಮಾಡ್ಕೊಳ್ಳೋಕ್ಕೆ, ಕಾಮಲೆ, ಡಯೂರಿಯಾಗೆ ಇದಕ್ಕೇನು ಮಾಡಬೇಕು ನಾವು ಬಿಲ್ವ ಪಾತ್ರೆಯನ್ನು ಬಳಸ್ಕೋಬೇಕು. ಗರಿಕೆ ಇದಕ್ಕೆ ಬಳಸ್ಕೋಬೇಕು ಅಂದರೆ ನರ ದೌರ್ಬಲ್ಯಕ್ಕೆ, ಕಿರು ನೋವುಗಳಿಗೆ, ಬ್ಲಡ್ ಕ್ಯಾನ್ಸರ್ಗೆ ಗರಿಕೆಯನ್ನು ಬಳಸ್ಕೋಬೇಕು. ಪುದೀನ ಬಳಸಬೇಕು. ಮೂತ್ರ ವಿಸರ್ಜನೆ ತೊಂದರೆಗೆ, ಉದರ ಸಂಬಂಧ ತೊಂದರೆಗಳಿಗೆ ನಾವೇನು ಮಾಡಬೇಕು ಪುದೀನವನ್ನು ಬಳಸ್ಕೋಬೇಕು. ಗಣಿಕೆ ಸೊಪ್ಪು ಒಂದು ಬರ್ತದೆ, ಅದು ಗ್ಯಾಸ್ಟ್ರಿಕ್, ಆಂತರಿಕ ರಕ್ತಸ್ರಾವ, ಕ್ಯಾನ್ಸರ್, ಅಲ್ಸರ್, ಮೂಲವ್ಯಾಧಿ ಇವುಗಳಿಗೆ ನಿವಾರಣೆಗೆ ಮಾಡಬೇಕು. ಗಣಿಕೆ ಸೊಪ್ಪನ್ನು ಬಳಸ್ಕೋಬೇಕು. ಅಶ್ವತ್ಥ, ಇದು ಮಲಬದ್ಧತೆ ನಿವಾರಣೆ ಮಾಡ್ತೈತೆ. ಮೂತ್ರಕೋಶದ ತೊಂದರೆ ಹಾಗೂ ಕಲ್ಲು ಕರಗಿಸಲು ಅಶ್ವತ್ಥ ಒಂದು ಏನು ಮಾಡ್ತದೆ ನಮಗೆ ಪರಿಹಾರವನ್ನು ಕೊಡ್ತೈತಿ. ಕೊತ್ತಂಬರಿ ಬೀಜ ಮತ್ತು ಸೊಪ್ಪು ಇವು ನರ ದೌರ್ಬಲ್ಯ, ಪಿತ್ತ, ಉಪಶಯನ, ಶೀತ, ಮೂಲ ವ್ಯಾಧಿ ಇವುಗಳ ನಿವಾರಣೆ ಆಗಬೇಕಾದ್ರೆ ನೋಡಬೇಕು ಕೊತ್ತಂಬರಿ ಬೀಜ ಮತ್ತು ಸೊಪ್ಪನ್ನು ಸೇವನೆ ಮಾಡಬೇಕು. ಇಷ್ಟು ಅಧ್ಯಾಯ 3 ಆಗಿರ್ತೈತಿ. ಇಷ್ಟೇನಾಯಿತು ರೋಗಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಡೋಣ, ತಿಳ್ಕೊಳ್ಳೋಣ. ಯಾರೆಲ್ಲ ಒಂದು ದೈಹಿಕ ಶಿಕ್ಷಣ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ. ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.